ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ಕೇವಲ ಭಾರತದಲ್ಲಷ್ಟೇ ಅಲ್ಲ, ಇಡೀ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ. ಕಳೆದ 12 ವರ್ಷಗಳಿಂದ ಈ ಪಕ್ಷವನ್ನ ಮುನ್ನಡೆಸ್ತಾ ಇರುವಂತಹ ಆ ಎರಡು ಹೆಸರುಗಳು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ. ಗುಜರಾತ್ನ ಮಣ್ಣಿನಿಂದ ದೆಹಲಿಯ ಕೆಂಪು ಕೋಟೆಯವರೆಗೆ ಈ ಜೋಡಿ ಸವಿಸಿದ ಹಾದಿ ಸಾಮಾನ್ಯವಾದದ್ದಲ್ಲ. ರಾಜಕೀಯ ಪಂಡಿತರ ಪ್ರಕಾರ ಮೋದಿ ಅಮಿತ್ ಶಾ ಜೋಡಿ ಅಂದ್ರೆ ಅದು ಸೋಲಿಲ್ಲದ ಸರದಾರರು, ಭೇದಿಸಲಾದ ಕೋಟೆ ಎಂದೇ ಬಿಂಬಿತವಾಗಿತ್ತು. ಆದ್ರೆ ಇಂದು ದೆಹಲಿಯ ರಾಜಕೀಯ ಮೊಗಸಾಲೆಯಲ್ಲಿ ಲುಟಿಯನ್ಸ್ ದೆಹಲಿಯ ಕಾರಿಡಾರ್ಗಳಲ್ಲಿ ಒಂದು ದೊಡ್ಡ ಪಿಸುಮಾತು ಕೇಳಿಸ್ತಾ ಇದೆ. ಆಲ್ ಇಸ್ ನಾಟ್ ವೆಲ್ ಇನ್ ಬಿಜೆಪಿ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಅಕ್ಷರಶಃ ಸತ್ಯ. ಬಿಜೆಪಿಯಲ್ಲಿ ಉನ್ನತ ಮಟ್ಟದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಮಾತುಗಳು ಬಲವಾಗಿ ಮತ್ತು ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಮನಾಥ್ ಸಿಂಗ್, ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಈ ಘಟಾನುಘಟಿ ನಾಯಕರ ನಡುವೆ ಇದೀಗ ಅಂತರ ಬೆಳೀತಾ ಇದೆಯಾ? ಸರ್ಕಾರ ಮತ್ತು ಪಕ್ಷದ ನಡುವೆ ಯಾವತ್ತೂ ಇರದಂತಹ ದೊಡ್ಡ ಕಂದಕ ಸೃಷ್ಟಿಯಾಗಿದ್ಯಾ? ವೀಕ್ಷಕರೇ, ಯೋಚನೆ ಮಾಡಿ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಯೊಂದು ಸಂಕಷ್ಟದ ಸಮಯದಲ್ಲೂ ಬೆನ್ನೆಲುಬಾಗಿ ನಿಂತವರು ಯಾರು? ಅವರು ಬೇರೆ ಯಾರು ಅಲ್ಲ, ಅಮಿತ್ ಶಾ. 370ನೇ ವಿಧಿ ರದ್ದತಿಯಿಂದ ಹಿಡಿದು ಸಿಎಎ ಜಾರಿಯಾಗುವವರೆಗೆ ವಿಪಕ್ಷಗಳ ದಾಳಿಯನ್ನ ಎದೆಯೊಡ್ಡಿ ಎದುರಿಸಿದವರು ಅಮಿತ್ ಶಾ. ಆದ್ರೆ ಇತ್ತೀಚೆಗೆ ಮೋದಿಯವರು ಸಂಕಷ್ಟದಲ್ಲಿದ್ದಾಗ ಅವರ ಬಲಗೈ ಬಂಟ ಅಮಿತ್ ಶಾ ದಿಢೀರಂತ ಸೀನ್ನಿಂದ ಮಾಯವಾಗಿದ್ಯಾಕೆ? ಸಂಸತ್ತಿನ ಮಹತ್ವದ ಅಧಿವೇಶನ ನಡೆಯುವಾಗ ಗೃಹ ಸಚಿವರು ದೆಹಲಿಯಲ್ಲೇ ಇರಲಿಲ್ಲ ಅಂದ್ರೆ ನೀವು ನಂಬ್ತೀರಾ? ಹಾಗಾದ್ರೆ ಬಿರುಕಿಗೆ ಕಾರಣವೇನು? ಮೋದಿಯವರು ಇತ್ತೀಚೆಗೆ ತೆಗೆದುಕೊಂಡ ಆ ಎರಡು ನಿರ್ಧಾರಗಳು ಯಾವುವು? ಅದು ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರಂತಹ ಹಿರಿಯ ನಾಯಕರನ್ನ ಕೆರಳಿಸಿದ್ದು ಯಾಕೆ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಿಜೆಪಿಯೊಳಗಿನ ಈ ಆಂತರಿಕ ಬಿಕ್ಕಟ್ಟನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಜೊತೆಗೆ ಅಮಿತ್ ಶಾ ಮತ್ತು ಮೋದಿ ನಡುವೆ ಬಿರುಕು ಉಂಟಾಗಿದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ವಿಡಿಯೋವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಇದು ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಜೆಟ್ ಅಧಿವೇಶನದಲ್ಲಿ ಮಾಡಿದ ಭಾಷಣದ ದೃಶ್ಯ. ವಿರೋಧ ಪಕ್ಷಗಳು ಹಿಂದೆಂದಿಗಿಂತಲೂ ಕೂಡ ಹೆಚ್ಚು ಬಲಶಾಲಿಯಾಗಿ ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದ ಸಮಯವಿದು. ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳ ಸುರಿಮಳೆ, ವಿಪಕ್ಷಗಳ ಸತತ ಅಡ್ಡಿ ಆತಂಕಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡ್ತಾ ಇದ್ದಾರೆ. ಇವರು ವಿಪಕ್ಷಗಳಿಗೆ ತಿರುಗೇಟು ನೀಡ್ತಾ ಇದ್ದಾರೆ. ಆದ್ರೆ ಅವರ ಪಕ್ಕದಲ್ಲಿ ಯಾರು ಕಾಣೆಯಾಗಿದ್ದಾರೆ ಗೊತ್ತಾ? ಹೌದು, ಅವರೇ ಭಾರತದ ಗೃಹ ಸಚಿವ ಅಮಿತ್ ಶಾ. ಇದು ಸಾಮಾನ್ಯವಾದ ವಿಚಾರವಲ್ಲ. ಸಂಸದೀಯ ಇತಿಹಾಸವನ್ನ ಬಲ್ಲವರಿಗೆ ಗೊತ್ತಿರುತ್ತೆ. ಪ್ರಧಾನಿಯವರು ಸಂಸತ್ನಲ್ಲಿ ಭಾಷಣ ಮಾಡುವಾಗ, ವಿಶೇಷವಾಗಿ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಯುತ್ತಿರುವಾಗ, ಗೃಹ ಸಚಿವರು, ರಕ್ಷಣಾ ಸಚಿವರು ಪಕ್ಕದಲ್ಲೇ ಕುಳಿತು ಪ್ರಧಾನಿಗೆ ನೈತಿಕ ಬೆಂಬಲವನ್ನು ನೀಡುವುದು ಒಂದು ಶಿಷ್ಟಾಚಾರ ಮತ್ತು ರಣತಂತ್ರ. ಮೋದಿಯವರ ಪ್ರತಿಯೊಂದು ಬಿಕ್ಕಟ್ಟಿನಲ್ಲೂ ಟ್ರಬಲ್ ಶೂಟರ್ ಆಗಿ, ಸಂಕಟ ಮೋಚಕರಾಗಿ ನಿಲ್ತಾ ಇದ್ದಂತಹ ಅಮಿತ್ ಶಾ ಅವರು ಈ ಬಾರಿ ಇಡೀ ಬಜೆಟ್ ಅಧಿವೇಶನದಲ್ಲಿ ಕೇವಲ ಬೆರಳೆಣಿಕೆಯ ದಿನಗಳಲ್ಲಷ್ಟೇ ಕಾಣಿಸಿಕೊಂಡಿದ್ದು ಯಾಕೆ? ಫೆಬ್ರವರಿ ಬಜೆಟ್ ಅಧಿವೇಶನದ ಸಮಯದಲ್ಲಿ ಅಮಿತ್ ಶಾ ಅವರು ಎಲ್ಲಿದ್ರು ಎಂಬುವಂತಹ ಟೈಮ್ ಲೈನ್ ಅನ್ನು ಒಮ್ಮೆ ತೋರಿಸ್ತೀವಿ ನೋಡಿ. ಜನವರಿ 31 ಸಂಸತ್ನಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ಬಿಸಿ ಏರ್ತಾ ಇರಬೇಕಾದ್ರೆ ಅಮಿತ್ ಶಾ ಅವರು ದೆಹಲಿಯಿಂದ ಸಾವಿರಾರು ಕಿಲೋಮೀಟರ್ ದೂರದ ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿದ್ರು. ಫೆಬ್ರವರಿ 6 ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಪಕ್ಷಗಳ ಟೀಕೆಗಳಿಗೆ ಉತ್ತರವನ್ನ ನೀಡಲು ಸಿದ್ಧರಾಗಬೇಕಾದ್ರೆ ಅಮಿತ್ ಶಾ ಅವರು ಜಮ್ಮುವಿನಲ್ಲಿದ್ರು. ಅದಾದ ನಂತರ ಅವರು ಛತ್ತೀಸ್ಗಢದ ಬಸ್ತಾರ್, ರಾಯ್ಪುರಗಳಲ್ಲಿ ಪ್ರವಾಸದಲ್ಲಿದ್ರು. ಖಂಡಿತ ಒಬ್ಬ ಗೃಹ ಸಚಿವರಿಗೆ ದೇಶಾದ್ಯಂತ ಪ್ರವಾಸ ಮಾಡುವುದು, ಪಕ್ಷವನ್ನು ಸಂಘಟಿಸುವುದು ಮುಖ್ಯ. ಆದ್ರೆ ಸಂಸತ್ತಿನ ಅಧಿವೇಶನ ನಡೆಯುತ್ತಿರಬೇಕಾದ್ರೆ, ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳ್ತಾ ಇರಬೇಕಾದ್ರೆ ಗೃಹ ಸಚಿವರು ಸಂಸತ್ನಿಂದ ಇಷ್ಟು ದಿನಗಳ ಕಾಲ ಗೈರಾಗಿರುವುದು ರಾಜಕೀಯ ವಲಯದಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಅಮಿತ್ ಶಾ ಅವರು ಉದ್ದೇಶಪೂರ್ವಕವಾಗಿಯೇ ಮೋದಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರಾ? ದೆಹಲಿಯ ರಾಜಕಾರಣದ ಬಿಸಿಲಿಗೆ ಮೈಯೊಡ್ಡುವ ಬದಲು ಅವರು ರಾಜ್ಯಗಳ ಪ್ರವಾಸದ ನೆಪದಲ್ಲಿ ದೆಹಲಿಯಿಂದ ದೂರ ಉಳಿಯುವ ತಂತ್ರವನ್ನ ಮಾಡ್ತಾ ಇದ್ದಾರಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಹೋದ್ರೆ ನಮಗೆ ಸಿಗೋದು ದೆಹಲಿಯ ಅಧಿಕಾರ ಕೇಂದ್ರವಾದ ಪಿಎಂಒ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸ್. ಈ ಕಚೇರಿಯಲ್ಲಿ ನಡೆದ ಕೆಲವು ಸ್ಫೋಟಕ ಬೆಳವಣಿಗೆಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ಆ ಎರಡು ವಿವಾದಾತ್ಮಕ ನಿರ್ಧಾರಗಳು. ಬಿಜೆಪಿಯೊಳಗಿನ ಈ ಆಂತರಿಕ ಬಿರುಗಾಳಿಗೆ ನಾವು ಹುಡುಕಬೇಕಾದಂತಹ ಮೊದಲನೇ ಕಾರಣ ಇರುವುದು ಪ್ರಧಾನಿ ಕಾರ್ಯಾಲಯದಲ್ಲಿ ಅಂದ್ರೆ ಪಿಎಂಒ ನಲ್ಲಿ. 2014ರಿಂದಲೂ ಮೋದಿ ಅವರ ಪಿಎಂಒ ಎಷ್ಟು ಪ್ರಬಲವಾಗಿದೆ ಅಂದ್ರೆ ಎಲ್ಲಾ ಸಚಿವಾಲಯಗಳ ರಿಮೋಟ್ ಕಂಟ್ರೋಲ್ ಇರುವುದು ಇಲ್ಲಿಯೇ. ಈ ಪಿಎಂಒ ನಲ್ಲಿ ಮೋದಿ ಅವರ ಇಮೇಜ್ ಬಿಲ್ಡಿಂಗ್ ಹಿಂದಿನ ಪ್ರಮುಖ ರೂವಾರಿ, ಸಾರ್ವಜನಿಕ ಸಂಪರ್ಕದ ಮಾಸ್ಟರ್ ಮೈಂಡ್ ಒಬ್ಬರಿದ್ದಾರೆ. ಅವರೇ ಹಿರಣ್ ಜೋಶಿ. ಕಳೆದ ಒಂದು ದಶಕದಲ್ಲಿ ಮೋದಿ ಅವರ ಲಾರ್ಜರ್ ದ್ಯಾನ್ ಲೈಫ್ ಇಮೇಜ್ ಅನ್ನ ಸೃಷ್ಟಿಸಿದವರು, ಮಾಧ್ಯಮಗಳನ್ನ ನಿರ್ವಹಿಸ್ತಾ ಇರುವವರು ಮತ್ತು ಸರ್ಕಾರದ ಪರವಾದ ನೆರೆಟಿವಿಟಿಯನ್ನು ಸೆಟ್ ಮಾಡ್ತಾ ಇರೋದು ಇದೇ ಹಿರಣ್ ಜೋಶಿ. ಆದ್ರೆ ಇತ್ತೀಚೆಗೆ ಏನಾಗಿದೆ ಗೊತ್ತಾ? ಹಿರಣ್ ಜೋಶಿ ಅವರು ಕೇವಲ ಅನಿರೀಕ್ಷಿತ ಮತ್ತು ದೊಡ್ಡ ವಿವಾದಗಳಲ್ಲಿ ಸಿಲುಕೊಂಡಿದ್ರು. ಆನ್ಲೈನ್ ಬೆಟ್ಟಿಂಗ್ ಆಪ್ ಸೇರಿದಂತೆ ಹಲವು ಗಂಭೀರ ಆರೋಪಗಳು ಅವರ ಮೇಲೆ ಮತ್ತು ಅವರ ಆಪ್ತ ವಲಯದ ಮೇಲೆ ಕೇಳಿ ಬಂದವು. ಪ್ರಧಾನಿ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ಮತ್ತು ವಿವಾದಗಳ ವಿಚಾರದಲ್ಲಿ ಯಾವುದೇ ರಾಜಿಗೆ ಸಿದ್ಧರಿಲ್ಲದ ನಾಯಕ. ಇದರ ಪರಿಣಾಮವಾಗಿ ರಾತ್ರೋರಾತ್ರಿ ಹಿರಣ್ ಜೋಶಿ ಅವರನ್ನ ಪಿಎಂಒನ ಪ್ರಮುಖ ನಿರ್ಧಾರಗಳಿಂದ ಸೈಡ್ ಲೈನ್ ಮಾಡಲಾಯಿತು. ಅವರ ಜಾಗಕ್ಕೆ ಡಾಕ್ಟರ್ ನೀರವ್ ಶಾ ಅವರಿಗೆ ಜವಾಬ್ದಾರಿಯನ್ನ ನೀಡಲಾಯಿತು. ಹೊಸ ವ್ಯಕ್ತಿ, ಹೊಸ ತಂಡ. ಆದ್ರೆ ಈ ಬದಲಾವಣೆಯ ಪರಿಣಾಮ ಏನಾಯ್ತು ಗೊತ್ತಾ? ಇಡೀ ಸರ್ಕಾರದಲ್ಲಿ ಸಚಿವರುಗಳ ನಡುವೆ ಒಂದು
ದೊಡ್ಡ ಮಟ್ಟದ ಸಮನ್ವಯದ ಕೊರತೆ ಸೃಷ್ಟಿಯಾಯಿತು. ಪಿಎಂಒನಿಂದ ಬರ್ತಾ ಇದ್ದಂತಹ ಸ್ಪಷ್ಟ ನಿರ್ದೇಶನಗಳು ದಿಢೀರ್ ಅಂತ ನಿಂತು ಹೋದ್ವು. ಇದಕ್ಕೆ ಕೆಲವು ಉದಾಹರಣೆಗಳನ್ನ ಕೂಡ ಕೊಡ್ತೀವಿ ನೋಡಿ. ಅರಾವಳಿ ವಿವಾದ. ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಅರಾವಳಿ ಬೆಟ್ಟಗಳ ಸಂರಕ್ಷಣೆ ಮತ್ತು ಗಣಿಗಾರಿಕೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಿಂದ ತೀವ್ರ ತರಾಟೆಗೆ ಒಳಗಾದ್ರು. ಹಿಂದೊಮ್ಮೆ ಇಂಥದ್ದೇ ಪರಿಸ್ಥಿತಿ ಬಂದಾಗ ಪಿಎಂಒ ಮಧ್ಯಪ್ರವೇಶಿಸಿ ಸಚಿವರ ಬೆಂಬಲಕ್ಕೆ ನಿಲ್ಲುತ್ತೆ. ಆದ್ರೆ ಈ ಬಾರಿ ಇಡೀ ಸರ್ಕಾರ ಮತ್ತು ಪಿಎಂಒ ಭೂಪೇಂದ್ರ ಯಾದವ್ ಅವರನ್ನ ಒಂಟಿಯಾಗಿ ಬಿಟ್ಟಿತ್ತು. ಅವರು ನ್ಯಾಯಾಲಯ ಮತ್ತು ವಿಪಕ್ಷಗಳ ಮುಂದೆ ಏಕಾಂಗಿಯಾಗಿ ಹೋರಾಡಬೇಕಾಯಿತು. ಇನ್ನು ಎರಡನೇ ಉದಾಹರಣೆ ಅಂದ್ರೆ ಯುಜಿಸಿ ಮತ್ತು ಶಿಕ್ಷಣ ಇಲಾಖೆಯ ಸಮಸ್ಯೆಗಳು. ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಎದುರಾದಾಗ ಶಿಕ್ಷಣ ಸಚಿವಾಲಯ ಸ್ಪಷ್ಟ ಉತ್ತರವನ್ನ ನೀಡಲು ತಡಬಡಿಸ್ತಾ ಇತ್ತು. ಇಲ್ಲಿಯೂ ಸರ್ಕಾರದ ಪರವಾಗಿ ನಿಲ್ಲಬೇಕಿದ್ದಂತಹ ಕಮ್ಯುನಿಕೇಶನ್ ಟೀಮ್ ವಿಫಲವಾಯಿತು. ಇನ್ನು ಮೂರನೇ ಉದಾಹರಣೆ ಅಮೆರಿಕಾದೊಂದಿಗಿನ ರೆಡ್ ಡೀಲ್. ಇದು ಅತ್ಯಂತ ಗಂಭೀರವಾದ ವಿಚಾರ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅಮೆರಿಕಾದೊಂದಿಗಿನ ರಾಜತಾಂತ್ರಿಕ ಮತ್ತು ವ್ಯಾಪಾರ ಸಂಬಂಧಗಳ ಬಗ್ಗೆ ಒಂದು ರೀತಿಯ ಹೇಳಿಕೆಯನ್ನು ನೀಡಿದ್ರೆ, ಅದೇ ಸಮಯದಲ್ಲಿ ವಾಣಿಜ್ಯ ಸಚಿವ ಪೀಯೂಷ್ ಗೋಯಲ್ ಅವರು ಅದಕ್ಕೆ ತದ್ವಿರುದ್ಧವಾದಂತಹ ಹೇಳಿಕೆಯನ್ನು ನೀಡಿದ್ರು. ಇಬ್ಬರು ಹಿರಿಯ ಕ್ಯಾಬಿನೆಟ್ ಸಚಿವರ ನಡುವೆಯೇ ಯಾವುದೇ ಸಮನ್ವಯವಿಲ್ಲದೆ ಬೇರೆ ಬೇರೆ ಹೇಳಿಕೆಗಳು ಹೊರಬಂದವು. ಇದೆಲ್ಲವೂ ಏನನ್ನ ಸೂಚಿಸುತ್ತೆ? ಸರ್ಕಾರವನ್ನ ನಿಯಂತ್ರಿಸ್ತಾ ಇದ್ದಂತಹ ಎಲ್ಲರನ್ನ ಒಂದೇ ದಾರಿಯಲ್ಲಿ ಕರೆದೊಯ್ತಾ ಇದ್ದಂತಹ ಆ ಕೇಂದ್ರ ಶಕ್ತಿ ಅಥವಾ ಸೆಂಟ್ರಲ್ ಕಮಾಂಡ್ ಈಗ ದುರ್ಬಲವಾಗಿದೆ. ಈ ಗೊಂದಲಗಳ ನಡುವೆಯೇ ಪಕ್ಷವನ್ನ ಸರಿದಾರಿಗೆ ತರಲು ಮೋದಿಯವರು ಮತ್ತೊಂದು ಅತ್ಯಂತ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅದೇ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರ ಅಸಮಾಧಾನಕ್ಕೆ ಮುಖ್ಯ ಕಾರಣವಾಯಿತು. ಒಂದೆಡೆ ಸರ್ಕಾರದಲ್ಲಿ ಸಮನ್ವಯದ ಕೊರತೆ, ಇನ್ನೊಂದು ಕಡೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ಆ ಎರಡನೇ ಮತ್ತು ಅತ್ಯಂತ ಅಚ್ಚರಿಯ ನಿರ್ಧಾರ. ಜೆಪಿ ನಡ್ಡಾ ಅವರ ಅಧಿಕಾರಾವಧಿ ಮುಗಿದ ನಂತರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದು ಯಾರು? ಆಸ್ಥಾನಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್, ಧರ್ಮೇಂದ್ರ ಪ್ರಧಾನ್, ಮನೋಹರ್ ಲಾಲ್ ಖಟ್ಟರ್ ಅವರಂತಹ ಘಟಾನುಘಟಿಗಳ ಹೆಸರು ಕೇಳಿ ಬರ್ತಾ ಇತ್ತು. ಆದ್ರೆ ಹೈಕಮಾಂಡ್ ಘೋಷಿಸಿದ ಹೆಸರು ನಿತಿನ್ ನವೀನ್. ವೀಕ್ಷಕರೇ, ನಿತಿನ್ ನವೀನ್ ಯಾರು ಎಂಬುದು ಬಿಹಾರದ ಅನೇಕ ಸ್ಥಳೀಯ ಬಿಜೆಪಿ ನಾಯಕರಿಗೆ ಸರಿಯಾಗಿ ಗೊತ್ತೇ ಇಲ್ಲ. ಅವರು ಬಿಹಾರದ ಒಬ್ಬ ಯುವ ನಾಯಕ, ಶಾಸಕ ಮತ್ತು ಛತ್ತೀಸ್ಗಢದ ಉಸ್ತುವಾರಿಯಾಗಿ ಕೆಲಸವನ್ನ ಮಾಡಿದವರು. ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಅವರ ಪ್ರಭಾವ ಶೂನ್ಯ. ಅಂತಹ ಒಬ್ಬ ಅಪರಿಚಿತ ಜೂನಿಯರ್ ನಾಯಕನನ್ನ ತಂದು ಏಕಾಏಕಿ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತೀಶ್ ಗಡ್ಕರಿಯಂತಹ ದಿಗ್ಗಜ ನಾಯಕರ ಬಾಸ್ ಆಗಿ ರಾಷ್ಟ್ರೀಯ ಅಧ್ಯಕ್ಷರ ಕುರ್ಚಿಯಲ್ಲಿ ಕೂರಿಸಲಾಯಿತು. ರಾಜಕೀಯ ಪಂಡಿತರು ಮತ್ತು ದೆಹಲಿಯ ಪತ್ರಕರ್ತರ ಪ್ರಕಾರ ಮೋದಿಯವರು ಈ ನಿರ್ಧಾರವನ್ನ ಉದ್ದೇಶಪೂರ್ವಕವಾಗಿ ತೆಗೆದುಕೊಂಡಿದ್ದಾರೆ. ಪಕ್ಷದಲ್ಲಿ ಯಾರು ತಾವೇ ಪರ್ಯಾಯ ಶಕ್ತಿ ಅಥವಾ ಮುಂದಿನ ಬಾಸ್ ಎಂದುಕೊಂಡಿದ್ದಾರೋ ಅವರಿಗೆ ಪಾಠವನ್ನ ಕಲಿಸಲು ಮತ್ತು ಪಕ್ಷದ ಮೇಲೆ ತಮ್ಮ ಸಂಪೂರ್ಣ ಹಿಡಿತವನ್ನ ಮುಂದುವರಿಸಲು ಮೋದಿಯವರು ನಿತಿನ್ ನವೀನ್ ಅವರನ್ನ ಆಯ್ಕೆ ಮಾಡಿದ್ರು. ನಿತಿನ್ ನವೀನ್ ಅವರಂತಹ ನಾಯಕರು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಅವರು ಕೇವಲ ಪಿಎಂಒ ಆದೇಶವನ್ನ ಪಾಲಿಸುವ ರಬ್ಬರ್ ಸ್ಟ್ಯಾಂಪ್ ಆಗಿರುತ್ತಾರೆ ಎಂಬುದು ಇದರ ಹಿಂದಿನ ಲೆಕ್ಕಾಚಾರ. ಆದ್ರೆ ಈ ಒಂದು ನಿರ್ಧಾರ ಅಮಿತ್ ಶಾ ಅವರನ್ನ ತೀವ್ರವಾಗಿ ಘಾಸಿಗೊಳಿಸಿತು ಅಂತ ಆಂತರಿಕ ಮೂಲಗಳು ಹೇಳ್ತಾ ಇವೆ. ಯೋಚನೆ ಮಾಡಿ ನೋಡಿ, 6 ತಿಂಗಳ ಹಿಂದೆ ಇದೇ ನಿತಿನ್ ನವೀನ್ ಅವರು ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಲು ದಿನಗಟ್ಟಲೆ ಕಾಯಬೇಕಾಗಿತ್ತು. ಆದ್ರೆ ಇಂದು ಅದೇ ವ್ಯಕ್ತಿ ಅಮಿತ್ ಶಾ ಅವರಿಗೆ ಪಕ್ಷದ ಮಟ್ಟದಲ್ಲಿ ಆದೇಶ ನೀಡುವ ಸ್ಥಾನದಲ್ಲಿದ್ದಾರೆ. ಇದು ಕೇವಲ ಅಮಿತ್ ಶಾ ಮಾತ್ರವಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೂ ಕೂಡ ಅರಗಿಸಿಕೊಳ್ಳಲು ಕಷ್ಟವಾಗಿತ್ತು. ಏನೋ ತಮ್ಮನ್ನು ಪಕ್ಷದ ಪ್ರಮುಖ ನಿರ್ಧಾರಗಳಿಂದ ಬದಿಗೊಳಿಸಲಾಗಿದೆ ಎಂಬಂತಹ ಭಾವನೆ ಹಿರಿಯ ನಾಯಕರಲ್ಲಿ ಮೂಡತೊಡಗಿತು. ಇದೇ ಕಾರಣಕ್ಕೆ ಅಮಿತ್ ಶಾ ಅವರು ಪಕ್ಷದ ದೈನಂದಿನ ಚಟುವಟಿಕೆಗಳಿಂದ, ರಾಜಕೀಯ ಪವರ್ ಪ್ಲೇ ನಿಂದ ದೂರ ಉಳಿದು ಕೇವಲ ತಮ್ಮ ಗೃಹ ಸಚಿವಾಲಯದ ಆಡಳಿತಕ್ಕೆ ಮಾತ್ರ ತಮ್ಮನ್ನು ತಾವು ಸೀಮಿತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಕೂತು ರಾಜಕೀಯ ತಂತ್ರವನ್ನ ಹೆಣಿತಾ ಇದ್ದಂತಹ ಚಾಣಕ್ಯ ಈಗ ರಾಜ್ಯದ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇದು ಕೇವಲ ಕಾಕತಾಳೀಯವಂತೂ ಖಂಡಿತ ಅಲ್ಲ. ಇನ್ನು ವೀಕ್ಷಕರೇ, ರಾಜಕೀಯದಲ್ಲಿ ಒಂದು ಮಾತಿದೆ, ಇಲ್ಲಿ ಯಾರು ಶಾಶ್ವತ ಮಿತ್ರನೂ ಅಲ್ಲ, ಯಾರು ಶಾಶ್ವತ ಶತ್ರುವೂ ಅಲ್ಲ. ಅಧಿಕಾರದ ಚದುರಂಗದಾಟದಲ್ಲಿ ದಾಳಗಳು ಸದಾ ಬದಲಾಗ್ತಾನೆ ಇರುತ್ತೆ. ಆದ್ರೆ ಕಳೆದ ಒಂದು ದಶಕದಿಂದ ಭಾರತದ ರಾಜಕೀಯವನ್ನ ಸಂಪೂರ್ಣವಾಗಿ ಆಳಿದ ಕೋಟ್ಯಾಂತರ ಕಾರ್ಯಕರ್ತರ ಪಾಲಿಗೆ ರಾಮ ಲಕ್ಷ್ಮಣರಂತಿದ್ದಂತಹ ಮೋದಿ ಅಮಿತ್ ಶಾ ಜೋಡಿಯ ನಡುವೆ ಈ ಬಿರುಕು ಸಾಮಾನ್ಯವಾದದ್ದಲ್ಲ. ಇದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಭಿನ್ನಾಭಿಪ್ರಾಯವಲ್ಲ, ಇದು ಇಡೀ ದೇಶದ ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀರುವಂತಹ ಬೆಳವಣಿಗೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೆಡೆ ವಿರೋಧ ಪಕ್ಷಗಳ ಪ್ರಬಲ ಸಂಘಟಿತ ಹೋರಾಟವನ್ನ ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಸ್ವತಃ ತಮ್ಮದೇ ಪಕ್ಷದೊಳಗಿನ ಅಸಮಾಧಾನವನ್ನ ಶಮನ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿದ್ದಾರೆ. ಸಚಿವರ ನಡುವಿನ ಒಡುಕು ಮತ್ತು ಸಮನ್ವಯದ ಕೊರತೆ, ಕಣ್ಮರೆಯಾದ ಕ್ರೈಸಿಸ್ ಮ್ಯಾನೇಜರ್ ಅಮಿತ್ ಶಾ ಮತ್ತು ಹಿರಿಯರನ್ನ ಕಡೆಗಣಿಸಿ ಮಾಡಲಾದಂತಹ ಪಕ್ಷದ ಹೊಸ ಅಧ್ಯಕ್ಷರ ನೇಮಕ, ಇವೆಲ್ಲವೂ ಏನನ್ನ ಸೂಚಿಸ್ತಾ ಇದೆ? ಮುಂಬರುವ ದಿನಗಳಲ್ಲಿ ಬಿಜೆಪಿಯಲ್ಲಿ ಒಂದು ದೊಡ್ಡ ರಾಜಕೀಯ ಸ್ಫೋಟದ ಮುನ್ಸೂಚನೆ ನೀಡ್ತಾ ಇದೆಯಾ? ಮಾತೃ ಸಂಸ್ಥೆ ಆರ್ಎಸ್ಎಸ್ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಹಿರಿಯ ನಾಯಕರ ನಡುವಿನ ಈ ಕಂದಕವನ್ನ ಮುಚ್ಚುತ್ತಾ, ಅಥವಾ ಇದು ಮೋದಿ ಅವರ ಮತ್ತೊಂದು ರಹಸ್ಯ ರಣತಂತ್ರದ ಭಾಗನ? ಕಾಲವೇ ಇದಕ್ಕೆ ಉತ್ತರಿಸಬೇಕಾಗುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಧನ್ಯವಾದ.